ಈ ಪಾತ್ರ ಹಂಗಿದೆ ಸರ್. ಅಂದರೆ ರೆಗ್ಯುಲರ್ ಆಗಿ ಮಾಡೋರು ಇವಾಗ ಒಂದು ಒಳ್ಳೆ ಹೀರೋಗಳು ಮಾಡಿದ್ರೆ ಪೊಲೀಸ್ ಅಂದಿದ ತಕ್ಷಣ ಪೊಲೀಸ್, ಇವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ ಅನಿಸುತ್ತೆ. ಸೊ ರಾಜ್ ಸರ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ, ಮತ್ತು ಜೀವ ತುಂಬ್ಕೊಂಡು ಹೋಗ್ತಾರೆ ಕ್ಯಾರೆಕ್ಟರ್ಗೆ. ಇದು ಏನು ಹೇಳ್ತೀವಿ, ಫುಲ್ ಮೈಂಡೆಡ್ ಪೊಲೀಸ್ ಅಲ್ಲ, ಇದು ಹಾಫ್ ಮೈಂಡೆಡ್ ಪೊಲೀಸ್ ಥರ. ಇಷ್ಟವರೆಗೂ ಕಳ್ತಿರೋದಲ್ಲ ಅವ್ರ ಹತ್ರನೇ, ಕಳ್ತಿಲ್ಲ ಹೇಳ್ತಿರೋದು ಏನಿಲ್ಲಲ್ಲ. ಅಲ್ಲ, ಪ್ರೇಮ್ ಅವ್ರ ಮಾತುಗಳು ತುಂಬಾ ಚೆನ್ನಾಗಿ ಬರ್ತಿತ್ತು, ಸಂಸ್ಕೃತಗಳ ಏನೇನು ಅಂತಿದ್ರು, ಅದಕ್ಕೋಸ್ಕರ ಡೌಟ್ ಆಯ್ತಾ? ಇಲ್ಲ ಸರ್, ಆ ಥರ ಎಲ್ಲ ಅದು ಕೆಲವೊಂದು ಟೈಮ್ ಬರುತ್ತೆ, ಈಗಲ್ಲ ಅದೆಲ್ಲ ಬರಲ್ಲ. ಅದು ಆಗ 4-5 ವರ್ಷದಿಂದ. ವಾಟ್ ಲೆಸನ್ಸ್ ನೀವು ಕಲ್ತಿದ್ದು ಪ್ರೇಮಿಂದ? ಕಲ್ತಿರೋದು ಅವ್ರ ಹತ್ರ ಮ್ಯಾಮ್, ಇಷ್ಟು ಕಲ್ತಿರೋದು. ಲೆಸನ್ಸ್ ನೀವು ತಗೊಳ್ಳಿಲ್ಲ ಅವರಿಂದ ಅಂತ? ಅವ್ರ ಹತ್ರ ಎಲ್ಲ ತಗೊಂಡಿದ್ದೀನಿ, ಯಾವ್ದು ಬಿಟ್ಟಿಲ್ಲ ನಾನು. ಹೌದಾ? ಹೌದು. ನಂಗೆ ಯಾಕೋ ಒಂದು ಬಿಡ್ಬೇಕು ಅನ್ಸುತ್ತೆ. ಹಾಕೊಂಡಿದಾರಲ್ವಾ, ಅದು ಹೆಂಗೆ ಕತೆಗೆ ಕನೆಕ್ಟ್ ಆಗುತ್ತೆ ಅಂತ? ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ, ಕತೆಗೆ ಕನೆಕ್ಟ್ ಆಗುತ್ತೆ, ಕ್ಯಾರೆಕ್ಟರ್ಗೆ ಸನ್ನಿವೇಶದಲ್ಲೇ ಒಂದು ಬರುವಂಥ ಒಂದು ಸೀನ್ ಅಷ್ಟೇ. ಆಮೇಲೆ ಮಾಟ ಮಂತ್ರ ಅದ್ರ ಬಗ್ಗೆ ಎಲ್ಲ ಹೇಳಿದ್ರಾ? ಊರಲ್ಲಿ ಇರೋದು ಅದು, ಅಂದರೆ ಆ ಸೆಟಪ್, ಊರಲ್ಲಿರೋ ಸೆಟಪ್. ಅಂದರೆ ಸರಿ ಅಂತ ಹೇಳಿದ್ರಾ ತಪ್ಪು ಅಂತ ಹೇಳಿದ್ರಾ? ಅದನ್ನ ಸರಿ ತಪ್ಪು ಅಂತ ಬರಲ್ಲ, ಆ ಊರಲ್ಲಿ ಅದು ಇರೋದು ಈಗಿನ ಇವಾಗ ಏನು ನಡೀತಾ ಇದೆ ಅದನ್ನು ತೋರಿಸ್ತಾ ಇದೀವಿ. ಅಲ್ಲಿ ನಮ್ಮ ಪಾತ್ರಗಳು ಏನು ಮಾಡುತ್ತೆ ಅನ್ನೋದು ಒಂದು ಕತೆ. ಚಾಮರಾಜನಗರದ ಒಂದು ನೇಟಿವಿಟಿ ಕತೆ ಅನ್ನುವಂಥದ್ದಿದೆ. ಸೊ ಕೊಳ್ಳೇಗಾಲದಲ್ಲಿ ಒಂದು ಕಾಲದಲ್ಲಿ ಆ ರೀತಿಯಾದಂಥ ಮಾತುಗಳನ್ನ ನಾವು ಕೂಡ ಕೇಳಿದ್ವಿ, ನಿಂಬೆಹಣ್ಣು, ಮಾಟ ಮಂತ್ರ. ಸೊ ಅದು ಈ ಒಂದು ಸಿನಿಮಾಗೆ ಯಾವ ರೀತಿ ಸ್ಫೂರ್ತಿ, ಅಥವಾ ನೀವೇನಾರು ಕಣ್ಣಲ್ಲಿ ಕಂಡಿರೋದನ್ನ ಏನಾದರೂ ಸಿನಿಮಾದಲ್ಲಿ ತಗೊಬಂದಿದ್ದೀರಾ? ಕೊಳ್ಳೇಗಾಲ ಬ್ಯಾಕ್ ಡ್ರಾಪ್ ಇಟ್ಕೊಂಡಿರೋದ್ರಿಂದ ಇದೆಲ್ಲ ಇರೋದು. ಸೊ ಅಲ್ಲಿ ಆ ಬ್ಯಾಕ್ಗ್ರೌಂಡಲ್ಲಿ ಮತ್ತು ಈಗ ಏನು ಮಾಟ ಮಂತ್ರ ಅಂತಿದ್ದೀವಲ್ಲ, ಅದನ್ನು ಕತೆಗೆ ಸ್ವಲ್ಪ ತಗೊಂಡು ಮಿಕ್ಕಿದ ನಾವು ಏನು ಸಿನಿಮಾಟಿಕ್ ಮಾಡಬೇಕು ಅದು ಮಾಡ್ಕೊಂಡು ಹೋಗಿದ್ದೀವಿ. ಮಂಗಳೂರು ಶೆಟ್ರನ್ ಕರ್ಕೊಬಂದು ಇಲ್ಲಿ ಕೊಳ್ಳೇಗಾಲದ ಭಾಷೆ ಅವರು ಮಂಗಳೂರು ಇತ್ತು ನಿಮಗೆ? ಬರೀ ಮಂಗಳೂರಿಗೆ ಸೀಮಿತ ಅಲ್ವಲ್ಲ ಅವರು? ಹೌದು, ಸೀಮಿತ ಅಲ್ವಲ್ಲ ಮಂಗಳೂರಿಗೆ ಮಾತ್ರ, ಕರ್ನಾಟಕದವ್ರು ತಾನೆ, ಎಲ್ಲಿ ಬೇಕಾದ್ರೂ ಬಂದು ಮಾಡ್ಬೋದು. ಕನ್ನಡ ಪಿಕ್ಚರ್ ಮಾಡ್ತಾ ಇರೋದು.